ಭಾರತದ ಸೇನಾ ಶಕ್ತಿ ಸಾಮರ್ಥ್ಯವನ್ನು ಜಗತ್ತಿಗೆ ಪರಿಚಯಿಸಿದಂತಹ ಆಪರೇಷನ್ ಇದು. ಕೇವಲ ಪಾಕಿಸ್ತಾನಕ್ಕೆ ಅಂತಲೇ ಅಲ್ಲ, ನಮ್ಮ ವಾಯುನೆಲೆಯಿಂದಲೇ ನಾವು ಎಲ್ಲಿ ತನಕ ರೀಚ್ ಆಗಿದ್ದೀವಿ ಅನ್ನೋದಕ್ಕೆ ಸಾಕ್ಷಿ ಈ ಆಪರೇಷನ್ ಸಿಂಧೂರ. ಪಾಕಿಸ್ತಾನದ ವಿರುದ್ಧ ಭಾರತೀಯ ಸೇನೆಯ ಪರಾಕ್ರಮ ಏನು ಅಂತ ತೋರಿಸ್ತಾ ಇದೆ. ಸರ್ಜಿಕಲ್ ಸ್ಟ್ರೈಕ್ ಆಗಿತ್ತು ಈ ಹಿಂದೆ, ಬಾಲಕೋಟ್ ಏರ್ ಸ್ಟ್ರೈಕ್ ಆಗಿತ್ತು, ಬಟ್ ನಿರ್ದಿಷ್ಟ ಜಾಗದ ಮೇಲಷ್ಟೇ ದಾಳಿ ಆಗಿತ್ತು ಅವಾಗ. ಈ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ಜಗತ್ತೇ ಬೆಚ್ಚಿದೆ. LOCಯಿಂದ ಲೈನ್ ಆಫ್ ಕಂಟ್ರೋಲ್ನಿಂದ 383 ಕಿಲೋಮೀಟರ್ ಒಳಗಡೆ ನುಗ್ಗಿ ಹೊಡೆದಿದೆ ಭಾರತ ಅಂದರೆ ಅರ್ಥ ಮಾಡ್ಕೊಳ್ಳಿ. ಖಂಡಾಂತರ ಕ್ಷಿಪಣಿಗಳನ್ನು ಉಪಯೋಗಿಸಿಕೊಂಡು 383 ಕಿಲೋಮೀಟರ್ ಪಾಕಿಸ್ತಾನದ 18 ಸ್ಥಳಗಳಲ್ಲಿ ಭಾರತೀಯ ಸೇನೆ ತನ್ನ ಪರಾಕ್ರಮವನ್ನು ಮೆರೆದಿದೆ. ಪಾಕಿಸ್ತಾನದ ಏರ್ ಬೇಸ್ಗಳಾಗಿರ್ಬೋದು, ಉಗ್ರರ ನೆಲೆಗಳಾಗಿರ್ಬೋದು ಉಡೀಸ್ ಮಾಡಿದೆ. 11 ಏರ್ ಬೇಸ್, 9 ಉಗ್ರರ ನೆಲೆಗಳನ್ನು ಧೂಳಿಪಟ ಮಾಡಿದೆ ಭಾರತ. ಭಾರತೀಯ ಸೇನೆಯ ಬೇಟೆಗೆ ಪತರಗುಟ್ಟಿದೆ ಪಾಕಿಸ್ತಾನ. ಅದು ಬರೀ ಪಾಕಿಸ್ತಾನ ಅಂತಲೇ ಅಲ್ಲ, ಅಮೇರಿಕದ ಪತ್ರಿಕೆಗಳು ಕೂಡ ಭಾರತದ ಶಕ್ತಿ ಸಾಮರ್ಥ್ಯವನ್ನು ಹಾಡಿ ಹೊಗಳಿದೆ. ಆಪರೇಷನ್ ಸಿಂಧೂರದ ಮೂಲಕ ಭಾರತ ಜಯಗಳಿಸಿದೆ ಅಂತಲೇ ವ್ಯಾಖ್ಯಾನಿಸಿದ್ದಾರೆ. ನಮ್ಮ ಶಕ್ತಿ ನಮ್ಮ ವಾಯುನೆಲೆಯಲ್ಲೇ ಇದ್ಕೊಂಡು, ನಾವಿನ್ನೂ ಕೂಡ ಪಾಕಿಸ್ತಾನ ವಾಯುನೆಲೆಗೆ ಹೋಗಿಲ್ಲ. ಓಕೆ ನೋಡಿ, ನಿಮಗೆ ನಾವು ಎಲ್ಲೆಲ್ಲಿ ಹೊಡೆದಿದ್ದೀವಿ, ಎಷ್ಟೆಷ್ಟು ದೂರ ಇದೆ ಅಂತಕ್ಕಂಥದ್ದನ್ನು ಹೇಳ್ಬಿಡ್ತೀವಿ. ನೂರ್ ಖಾನ್ ಏರ್ ಬೇಸನ್ನು ಧ್ವಂಸ ಮಾಡಿದ್ವಿ. ಅದು LOCಯಿಂದ 83 ಕಿಲೋಮೀಟರ್ ದೂರದಲ್ಲಿದೆ. ನೂರ್ ಖಾನ್ ಏರ್ ಬೇಸ್ LOCಯಿಂದ 83 ಕಿಲೋಮೀಟರ್. ಸರ್ಗೋದಾ ಏರ್ ಬೇಸ್ ಇದು LOCಯಿಂದ 235 ಕಿಲೋಮೀಟರ್ ಪಾಕಿಸ್ತಾನದ ಒಳಗಡೆ ಇದೆ. ಅಲ್ಲಿಗೆ ನುಗ್ಗಿ ಹೊಡೆದಿವೆ ನಮ್ಮ ಕ್ಷಿಪಣಿಗಳು. ರಹೀಮ್ ಯಾರ್ ಖಾನ್ ಏರ್ ಬೇಸ್ 190 ಕಿಲೋಮೀಟರ್ ಫ್ರಮ್ LOC. ಸುಕ್ಕೂರ್ ಏರ್ ಬೇಸ್ 198 ಕಿಲೋಮೀಟರ್ ಫ್ರಮ್ LOC, ಅಂದರೆ ಭಾರತ ಪಾಕಿಸ್ತಾನ ಗಡಿಯಿಂದ. ಬಾವಲ್ಪುರ್ ಉಗ್ರನೆಲೆ 145 ಕಿಲೋಮೀಟರ್. ಮುರದಿಕೆ 30 ಕಿಲೋಮೀಟರ್ ದೂರದಲ್ಲಿದೆ. ಇವೆಲ್ಲ ಬಿಡಿ, ಇವೆಲ್ಲ ದೊಡ್ಡ ವಿಚಾರ ಅಲ್ಲ. ರಫಿಕ್ಯೋ ಏರ್ ಬೇಸ್ 198 ಕಿಲೋಮೀಟರ್. ಮುರಿಡ್ ಏರ್ ಬೇಸ್ 145. ಜಕೋಬಾಬಾದ್, ಜಕೋಬಾಬಾದ್ ಅಂತೂ ಇಸ್ಲಾಮಾಬಾದ್ ಹತ್ರ ಇರೋದು, 350 ಕಿಲೋಮೀಟರ್ ದೂರ. ಇನ್ನು ಮಲೀರ್ ಕ್ಯಾಂಟ್ ಉಗ್ರನೆಲೆ ಅಂತ ಅಂದ್ಬಿಟ್ಟು, ಇದು ನೋಡಿ, ಮಲೀರ್ ಕ್ಯಾಂಟ್ ಉಗ್ರನೆಲೆ 383 ಕಿಲೋಮೀಟರ್ ದೂರ. ಅದು ನಮ್ಮ ಲಾಂಗೆಸ್ಟ್ ಟಾರ್ಗೆಟ್ ಮೊನ್ನೆನಲ್ಲಿ. ಬೋಲಾರಿ ಉಗ್ರನೆಲೆ 282 ಕಿಲೋಮೀಟರ್ ದೂರ ಇದೆ. ಸಿಯಾಲ್ಕೋಟ್ 15 ಕಿಲೋಮೀಟರ್, ಅದು ಬಾರ್ಡರ್ನಲ್ಲೇ ಬರುತ್ತೆ ಬಿಡಿ. ಅಲ್ಲಿಗೆ 380 ಕಿಲೋಮೀಟರ್ ದೂರಕ್ಕೆ ನಾವು ಅಲ್ಲ, ಅದೇನು ದೊಡ್ಡ ವಿಚಾರ ಅಲ್ಲ. ನಮ್ಮ ಹತ್ರ ಖಂಡಾಂತರ ಕ್ಷಿಪಣಿಗಳಿದೆ. ಒಂದು ಖಂಡದಿಂದ ಇನ್ನೊಂದು ಖಂಡಕ್ಕೆ ಹೊಡೆಯಬಲ್ಲ, ನಿರ್ದಿಷ್ಟ ಗುರಿಯನ್ನು ಇಟ್ಟು ಹೊಡೆಯಬಲ್ಲಂತಹ ಕ್ಷಿಪಣಿಗಳಿವೆ. ಬ್ರಹ್ಮೋಸ್ ತಾಕತ್ತು ಏನು ಅಂತ ಗೊತ್ತಾಯ್ತಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಪಾಕಿಸ್ತಾನದ ವಾಯುನೆಲೆಯನ್ನು ಪ್ರವೇಶಿಸದೆ ನಮ್ಮ ವಾಯುನೆಲೆಯಿಂದಲೇ 383 ಕಿಲೋಮೀಟರ್ ದೂರಕ್ಕೆ ನಾವು ದಾಳಿ ಮಾಡಿದ್ದೀವಿ ಅಂತಂದರೆ ನಮ್ಮ ಕ್ಷಿಪಣಿಗಳು, ನಮ್ಮ ಶಕ್ತಿ ಸಾಮರ್ಥ್ಯ ಇಡೀ ಜಗತ್ತಿಗೆ ಗೊತ್ತಾಗಿದೆ ಅಂತ ನಾನು ಭಾವಿಸ್ತೀನಿ. ಅದನ್ನೇ ಅಮೆರಿಕ ಪತ್ರಿಕೆಗಳು ಬರೆದಿರ್ತಕ್ಕಂಥದ್ದು. ತಾವೇನು ಹೇಳ್ತೀರಾ? ಅರವಿಂದ್, ಖಂಡಿತ ಭಾರತೀಯ ಸೇನೆಯ ಪರಾಕ್ರಮ ಯಾವ ರೀತಿ ಇದೆ ಅನ್ನೋದನ್ನು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಈಗಾಗಲೇ ಪ್ರಕಟ ಆಗಿದೆ. ಜಗತ್ತಿಗೆ ಗೊತ್ತಾಗಿದೆ. ಭಾರತೀಯ ಸೇನೆ ಬಳಸಿದಂಥ ಶಸ್ತ್ರಾಸ್ತ್ರಗಳ ಬಗ್ಗೆ ಇಡೀ ಜಗತ್ತು ಮಾತಾಡ್ತಾ ಇದೆ, ತಿರುಗಿ ನೋಡ್ತಾ ಇರುವಂಥದ್ದು. ಈಗ ದಾಖಲೆ ಅಂತಲೇ ಹೇಳ್ಬೋದು. ವಾಯುನೆಲೆಯಿಂದ ನಮ್ಮ ಗಡಿ ಭಾಗದಿಂದ 383 ಕಿಲೋಮೀಟರ್ ಒಳಗಡೆ ಹೋಗಿ ಹೊಡಿತೀವಿ ಅಂತಂದರೆ ಅಲ್ಲಿಗೆ ಎಷ್ಟರ ಮಟ್ಟಿಗೆ ಪ್ರಭಾವ ಅಂದರೆ ಪರಾಕ್ರಮ ಇದೆ, ನಮ್ಮ ಕ್ಷಿಪಣಿಗಳ ಸಾಮರ್ಥ್ಯ ಹೇಗಿದೆ ಅನ್ನೋದನ್ನು ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕೆಂತಂದರೆ ಈ ಹಿಂದೆ ಕೂಡ ಸರ್ಜಿಕಲ್ ಸ್ಟ್ರೈಕ್ ಆಗಿತ್ತು, ಜೊತೆಗೆ ಬಾಲ್ಕೋಟ್ ಏರ್ ಸ್ಟ್ರೈಕ್ ಆಗಿತ್ತು. ಅದು ಒಂದು ನಿರ್ದಿಷ್ಟ ಜಾಗವನ್ನು ಗುರು ಮಾಡಿಕೊಂಡು ನಾವು ಹೊಡೆದಿದ್ವಿ. ಆದರೆ ಈ ಒಂದು ಆಪರೇಷನ್ ಸಿಂಧೂರದಲ್ಲಿ 383 ಕಿಲೋಮೀಟರ್ ಒಳಗಡೆ ಹೋಗಿ ಮನೀರ್ ಎನ್ನುವಂತಹ ಉಗ್ರ ನೆಲೆಯನ್ನು ಉಡೀಸ್ ಮಾಡಿರುವಂಥದ್ದು. ಅತಿ ದೂರದಲ್ಲಿರ್ತಕ್ಕಂಥ ಮನೀರ್ ಎನ್ನುವಂಥ ಉಗ್ರ ನೆಲೆ 383 ಕಿಲೋಮೀಟ್ರು ಇದೇ ದಾಖಲೆ ಆಗಲಿಕ್ಕೆ ಪ್ರಮುಖ ಕಾರಣ ಆಗಿರುವಂಥದ್ದು. ಈ ರೀತಿ ಬೇರೆ ರಾಷ್ಟ್ರಗಳು ಕೂಡ ಈಗ ಭಾರತದ ಕ್ಷಿಪಣಿಗಳನ್ನು ಕೊಂಡ್ಕೊಳ್ಳೋದಕ್ಕೆ ಈಗ ಮುಂದಾಗ್ತಾ ಇರ್ತಕ್ಕಂಥದ್ದು. ಅಷ್ಟರ ಮಟ್ಟಿಗೆ ಸ್ವದೇಶಿಯಾಗಿ ತಾವೇ ತಯಾರು ಮಾಡೋಂಥ ಕ್ಷಿಪಣಿಗಳನ್ನು ಈಗ ಬಳಕೆ ಮಾಡಿಕೊಂಡು ಹೊಡೆದಿರುವಂಥದ್ದು. ಆಪರೇಷನ್ ಸಿಂಧೂರ ಹಲವು ದಾಖಲೆಗಳನ್ನು ಮಾಡಿದೆ. ಯಾಕೆಂತಂದರೆ 9 ಉಗ್ರ ನೆಲೆಗಳನ್ನ ಹೊಡೆದಿರುವಂಥದ್ದು, 11 ಏರ್ ಬೇಸ್ಗಳನ್ನು ಧ್ವಂಸ ಮಾಡಿರುವಂಥದ್ದು. ಅಷ್ಟರ ಮಟ್ಟಿಗೆ ಭಾರತೀಯ ಸೇನೆ ಪರಾಕ್ರಮ ಮೆರೆದಿದೆ ಅನ್ನುವಂಥದ್ದು. ಆಪರೇಷನ್ ಸಿಂಧೂರ ಸಕ್ಸಸ್ ಆದ ಬಳಿಕ ಅಲ್ಲಾದಂಥ ಎಫೆಕ್ಟ್ಗಳೇನು, ಪರಿಣಾಮ ಏನು, ಪಾಕಿಸ್ತಾನ ಅದನ್ನು ಯಾವ ರೀತಿ ಎದುರಿಸ್ತಾ ಇದೆ ಅನ್ನುವಂಥದ್ದು ಇವತ್ತು ಇಡೀ ಜಗತ್ತು ನೋಡ್ತಾ ಇದೆ. ಅರವಿಂದ್, ಥ್ಯಾಂಕ್ ಯು ಲೋಕೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.